ನಮಸ್ಕಾರ ಸರ್. ಬಂದ ತಕ್ಷಣ ನಾನು ನೋಡಿದ್ದು ನಿಮ್ಮ ಕೇಸರಿ ಶಾಲಿನ ಮೇಲೆ ತಾವರೆ ಅರಳಿರೋದನ್ನ ನೋಡ್ತಾ ಇದ್ವಿ. ಇವತ್ತು ನೀವು ಅಂದ್ರೆ ಹಿಂದುತ್ವದ ಪ್ರತೀಕ ಓಂ ಹಾಕೊಂಡಿದ್ದೀರಿ, ನೋಡಕ್ಕೆ ಆಗ್ತಾ ಇಲ್ಲ ಸರ್. ಅಲ್ಲ ಸರ್, ಒಂದು ಚಾನಲ್ ಬಿಟ್ಟು ನಾನು ಇನ್ನೊಂದು ಚಾನಲ್ ಮಾಡೋಷ್ಟರಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆಯಲ್ಲ ಸರ್, ಏನು ಸರ್ ಇದು? ನೀವು ಚಾನಲ್ ಬಿಟ್ಟು ಯಾಕೆ ಇನ್ನೊಂದು ಚಾನಲ್ ಮಾಡೋರೋ ಗೊತ್ತಿಲ್ಲ, ಆದರೆ ನನ್ನ ಪಕ್ಷ ನೀವೇ ಹೇಳಿದ ಪ್ರಕಾರ ನನ್ನ ತಾಯಿ, ನನ್ನ ತಾಯಿಯ ವಿಚಾರ ಸಿದ್ಧಾಂತಗಳಿಗೆ ಒಂದು ರೀತಿ ಮಾರಕ ರೂಪ ಬರ್ತಾ ಇರೋಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿಯಲ್ಲಿ ತುಂಬ ನೊಂದು ನಾನಿವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅರ್ಥ ತಾಯಿ ಬಿಟ್ಟಿದ್ದೀನಿ ಅಂತಲ್ಲ. ಈ ಚುನಾವಣೆ ಮುಗಿತಿದ್ದಂಗೆ ಮತ್ತೆ ಗೆಲ್ತೀನಿ, ತಾಯಿ ಪಾದಕ್ಕೆ ಸೇರ್ತೀನಿ, ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋಕ್ಕೆ MP ಆಗಿ ಕೈ ಎತ್ತಿದ್ದೇನೆ. ಏನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇರೋ ಸಮಸ್ಯೆಗಳು ಅಂತ ನೀವು ಕೇಳ್ತೀರಿ, ಅದಕ್ಕೆ ಮುಂಚೆ ನಾನೇ ಹೇಳ್ತೀನಿ. ನಾನು ಯಾಕೆ ಚುನಾವಣೆ ನಿಂತಿದ್ದೀನಿ ಅಂದರೆ, ಯಾಕೆ ನೀವು ಬಿಜೆಪಿ ಪಾರ್ಟಿಗೆ ವಿರುದ್ಧವಾಗಿ ಬಂಡಾಯವಾಗಿ ನಿಂತಿದ್ದೀರಿ? ಯಾಕೆ ಅಂದರೆ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಹೇಳ್ತಾ ಇರೋದೇನು, ಕಾಂಗ್ರೆಸ್ಸು ಕುಟುಂಬದ ಹಿಡಿತದಲ್ಲಿರೋಂಥ ಒಂದು ಪಕ್ಷ ಆಗಿದೆ, ಇದನ್ನು ಮುಕ್ತ ಆಗಬೇಕು ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಏನು, ಕಾಂಗ್ರೆಸ್ಸಿನ ಸಂಸ್ಕೃತಿ BJPಯಲ್ಲಿ ತುಂಬ ಹೋಗ್ಬಿಟ್ಟಿದೆ. ಅಪ್ಪ ಮಕ್ಕಳ ಕೈ ಪಕ್ಷ ಬಂದಿದೆ. ಅಪ್ಪ ನ್ಯಾಷನಲ್ ಲೀಡರ್, ಮಗ ಒಬ್ಬ MP ರಾಘವೇಂದ್ರ, ಇನ್ನೊಬ್ಬ ಮಗ MLA, ಜೊತೆ ರಾಜ್ಯ BJP ಅಧ್ಯಕ್ಷ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪರಿಸ್ಥಿತಿ ಎಲ್ಲೂ ಇಲ್ಲ. ಕರ್ನಾಟಕ ಏನು ತಪ್ಪು ಮಾಡಿದ್ದೀವಿ ನಾವು? ಯಾಕೆ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ? ಇದನ್ನೆಲ್ಲರ ಗಮನಕ್ಕೂ ನಾನು ತಂದಿದ್ದೇನೆ, ಎಲ್ಲ ಹಿರಿಯರ ಗಮನಕ್ಕೆ ತಂದಿದ್ದೀನಿ. ತಂದರೂ ಕೂಡ ಇದು ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಲಿ ಇದೆಯಲ್ಲ, ಇದನ್ನು ಹೋಗಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಈಗ ಈಶ್ವರಪ್ಪ ಸರ್, ಈಗ ನೀವು ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ತಮ್ಮ ಮಗನ ಹತ್ರ ಈಗ ಕಾಂತಣ್ಣ ಅವ್ರ ಹತ್ರ ಆ ಅಬಿಲಿಟಿ ಇದೆ ಅಂದ್ರೆ ಸರ್, ಅವ್ರು ಯಾಕೆ ನಾಯಕರಾಗಬಾರ್ದು? ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬಾರ್ದು? ಒಂದು ನಿಮಿಷ, ಅರ್ಥ ಆಯ್ತು, ಒಂದು ನಿಮಿಷ. ಈಗ ಈಶ್ವರಪ್ಪನವರ ಪುತ್ರ ಕಾಂತಣ್ಣ ಅವರು ಪೊಲಿಟಿಷಿಯನ್ ಆಗಬಾರ್ದಾ? ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಪೊಲಿಟಿಷಿಯನ್? ಅರ್ಥ ಆಯ್ತು, ಒಂದು ನಿಮಿಷ ತಡ್ರಿ. ಹಾಗಾದ್ರೆ ಮೋದಿ ಅವ್ರ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಯಾಕೆ ಟೀಕೆ ಮಾಡ್ತೀರಿ? ನಿನ್ನ ಬುಡದಲ್ಲೇ ಇದೆ. ಯಡಿಯೂರಪ್ಪನವ್ರು ಹಿಂದೆ ಪಕ್ಕದಲ್ಲಿ ಕೂತಿರ್ತಾರೆ. ನೀವು ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಯಾಕೆ ಮಾತಾಡಿ? ನಿಮ್ಮ ಅಧಿಕಾರ ಕೊಟ್ಟದ್ದು ಯಾರಾಗಾರೆ? ನಾನು ಇವತ್ತಿನ ತನಕ ಮಾತಾಡಿದ ತಪ್ಪಿದೆ. ಯಾರು ಎಷ್ಟೇ ಜನದಲ್ಲಿ ಇದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಇಡೀ ಕುಟುಂಬ ನೀವೇ ಇರ್ರಿ ಅಂತ ಹೇಳಿಬಿಡ್ಲಿ. ಹಂಗಾರೆ ನಾನು ಅದಕ್ಕೋಸ್ಕರ ಹೇಳಿದ್ರು, ಈ ಪಕ್ಷ ಒಂದು ಸಿದ್ಧಾಂತದಿಂದ ಬಂದಿರೋಂಥ ಪಕ್ಷ. ಈ ಸಿದ್ಧಾಂತಕ್ಕೆ ಆಘಾತ ಆದಂಥ ಸಂದರ್ಭದಲ್ಲಿ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ರೆಬೆಲ್ ಅಂತಿದ್ದೀರಿ, ಸ್ವತಂತ್ರ ಸ್ಪರ್ಧೆಯಾಗಿ ಬಂದಿದ್ದೀನಿ. ಇದು ತಿದ್ದುಕೋಬೇಕು. ರಾಷ್ಟ್ರೀಯ ನಾಯಕರು ಈ ಕಡೆ ಗಮನ ಹರಿಸ್ಬೇಕು, ರಾಜ್ಯ ನಾಯಕರು ಗಮನ ಹರಿಸ್ಬೇಕು. ಇದು ಮೊದಲನೇ ಉದ್ದೇಶ. ಎರಡನೇದು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಅವ್ರ ಕಾಲದಿಂದನೂ ನಾವು ಭಾರತೀಯ ಜನತಾ ಪಾರ್ಟಿಲಿ ಇದ್ವಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರದ್ದು ನಾನು ನೋಡಿಲ್ಲ, ಕೇಳಿದ್ದೀನಿ. ಇದರದ್ದು ಅರ್ಥ ಏನು? ಹಿಂದುತ್ವದ ಪಕ್ಷ ಇದು. ಭಾರತೀಯ ಜನತಾ ಪಾರ್ಟಿಯಿಂದ ಹಿಂದುತ್ವದಕ್ಕೋಸ್ಕರ ತಪಸ್ಸನ್ನೇ ಮಾಡಿಕಟ್ಟಿರೋಂಥ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಿದೆ, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲರ ಪಕ್ಕಕ್ಕೆ CT ರವಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡ, ನಳಿನ್ ಕುಮಾರ್. ಯಾಕೆ ಹಿಂದುತ್ವ ಮಾತಾಡಿದ ತಪ್ಪ? ಜಾತಿ ಹಿಡ್ಕೊಂಡು ಹೋಗ್ಬೇಕಿತ್ತ ನಾವು? ಹಾಗಾದರೆ ಇದನ್ನು ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ, ನಾಳೆ ತನ್ನ ಮಗ ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರು ಎಲ್ಲರೂ ಅಡ್ಡ ಬರ್ಬೋದು, ಪಕ್ಕಕ್ಕೆ ಸರಿಸ್ಬಿಟ್ರೆ ಸುಲಭವಾಗಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಭ್ರಮೆಯಲ್ಲಿ ಯಡಿಯೂರಪ್ಪನವ್ರು ಇರ್ಬೇಕಾದ್ರೆ ಕೇಂದ್ರ ನಾಯಕರದ್ದು ಗಮನಿಸ್ಬೇಕು ತಾನೆ? ಯಾಕೆ ಸರ್ ಗಮನಿಸ್ತಾ ಇಲ್ಲ? ಅದು ಅವರಿಗೆ ಕೇಳಬೇಕು. ಗಮನಿಸಲಿ ಅನ್ನೋದು ಈ ಚುನಾವಣೆ ನಿಂತಿರೋದು. ನಾನು ಎಲ್ಲರ ಹತ್ರ ಹೇಳಿದ ಮೇಲೆ ಅವ್ರು ಯಾರೂ ಗಮನ ಕೊಟ್ಟಿಲ್ಲ ಅಂದಾಗ ಚುನಾವಣೆ ಯಾಕೆ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ನಿ ಪ್ರಶ್ನೆ ಕೇಳಿದ್ರಲ್ಲೋ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೀನಿಲ್ಲೋ. ಇದಕ್ಕೆ ನಾನು ಉತ್ತರ ಕೊಡಲ್ಲ, ಯಡಿಯೂರಪ್ಪನವರು ಉತ್ತರ ಕೊಡಲಿ, ಕೇಂದ್ರ ನಾಯಕರು ಉತ್ತರ ಕೊಡಲಿ, ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.